ಶಿಕ್ಷಣ ಸಚಿವರು ಮಾನ್ಯ ಮಧು ಬಂಗಾರಪ್ಪ ಅವರು ನೋಡಲೇಬೇಕಾದಂತ ಸ್ಟೋರಿ ಇದು. ನೀವು ಕನ್ನಡ ಬರಲ್ಲ ಅದು ಬರಲ್ಲ ಇದು ಬರಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನೀವು ನೋಡಬೇಕಾದಂತ ಸ್ಟೋರಿ. ಯಾಕಂದ್ರೆ ನ್ಯೂ ವಿನ್ನರ್ ಖಾಸಗಿ ಸ್ಕೂಲ್ನಲ್ಲಿ ಓದ್ತಾ ಇರೋ ಮಕ್ಕಳ ಭವಿಷ್ಯ ಏನು ಸರ್? ಸ್ವಲ್ಪ ನೀವು ಗಮನ ಹರಿಸಬೇಕು ಆ ಮಕ್ಕಳ ಭವಿಷ್ಯದ ಬಗ್ಗೆ. ಇಲ್ಲಿ ಪಾಠ ಮಾಡೋ ಬಹುತೇಕರು ಡಿಗ್ರಿನೇ ಮಾಡಿಲ್ಲ. PUC ಓದಿರೋರ್ನ ಕರ್ಕೊಂಡು ಬಂದು ಇಲ್ಲಿ ಶಿಕ್ಷಕರು ಅಂತ ಕೆಲಸ ಕೊಟ್ಬಿಟ್ಟು ಪಾಠ ಮಾಡಿಸ್ತಾ ಇದ್ದಾರೆ. ಆನೇಕಲ್ BEO ವ್ಯಾಪ್ತಿಯಲ್ಲಿರುವ ನ್ಯೂ ವಿನ್ನರ್ ಶಾಲೆ ಇದು. B.Ed ಮಾಡಿಲ್ಲ, D.Ed ಕೋರ್ಸು ಮಾಡಿಲ್ವಂತೆ ಇಲ್ಲಿನ ಟೀಚರ್ಸು. ಅದು ಹೆಂಗೆ ನೀವು ಖಾಸಗಿ ಶಾಲೆಯಲ್ಲಿ ಟೀಚರ್ ಪೋಸ್ಟ್ ಕೊಟ್ಟರು ಗೊತ್ತಿಲ್ಲ. ನ್ಯೂ ವಿನ್ನರ್ ಶಾಲೆಗೆ ಭೇಟಿ ನೀಡಿದ BEO ವೆಂಕಟೇಶ್ ಅವರಿಗೆ ಶಾಕ್ ಆಗಿದೆ ಇದು. ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ನ್ಯೂ ವಿನ್ನರ್ ಸ್ಕೂಲಲ್ಲಿ. ಶಾಲೆ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಆನೇಕಲ್ನ BEO. ಇನ್ನು ಅಪೂರ್ಣಗೊಂಡಿರುವಂತಹ ನ್ಯೂ ವಿನ್ನರ್ ಶಾಲಾ ಕಟ್ಟಡ ಸಮೀನಾ ಅತಿಕ್ ಅನ್ನೋರ ಮಾಲೀಕತ್ವದ ಖಾಸಗಿ ಶಾಲೆ ಇದು. B.Ed ಮಾಡಿಲ್ಲ, D.Ed ಮಾಡಿಲ್ಲ, ಯಾವ ಟೀಚರ್ ಕೋರ್ಸ್ಗಳು ಕೂಡ ಆಗಿಲ್ಲ. PUC ಓದದವ್ರನ್ನ ಕರ್ಕೊಂಡು ಬಂದ್ಬಿಟ್ಟು 100 ಜನ ಇರುವಂತಹ ಮಕ್ಕಳ ಶಾಲೆಯಲ್ಲಿ ಸ್ಕೂಲ್ ಟೀಚರು ಅಂತ ಬಿಟ್ಟಿದ್ದಾರೆ. ಅಲ್ಲಿ BEO ಬರ್ತಾರೆ ವೆಂಕಟೇಶ್ ಅನ್ನೋರು. ಭೇಟಿ ಕೊಟ್ಟಾಗ ಆ BEOಗೆನೆ ಶಾಕ್ ಆಗೋಗಿದೆ. ಈಗ ಶಾಲೆಯ ವಿರುದ್ಧ ಕ್ರಮಕ್ಕೆ BEO ವೆಂಕಟೇಶ್ ಮುಂದಾಗಿದ್ದಾರೆ. ಸರಿ, ಇಂಥ ರಾಜ್ಯದಲ್ಲಿ ಈ ಥರ ಅನೇಕ ಶಾಲೆಗಳಿದ್ದಾವೆ. ಶಿಕ್ಷಣ ಸಚಿವರು ಬಹಳ ಗಂಭೀರವಾಗಿ ಇದನ್ನು ಗಮನಿಸಬೇಕು. ಆ್ಯಂಡ್ ಈ ಥರದ್ದು ಒಂದು ಶಾಲೆಗಳು ಯಾವ್ಯಾವ ಇದ್ದಾವೆ ಗುರುತಿಸಿ ನೀವು ಆ ಟೀಚರ್ಸ್ ಯಾರು ಪ್ರಾಪರ್ ಆಗಿಲ್ಲ. ಖಾಸಗಿ ಶಾಲೆಗಳಲ್ಲೂ ಅಷ್ಟೇ PUC ಓದಿರ್ತಾರೆ, ಇನ್ನೇನೋ ಓದಿರ್ತಾರೆ, ಕರ್ಕೊಂಬಂದ್ಬಿಟ್ಟು ಟೀಚರ್ಸ್ ಅಂತ ಬಿಡ್ತಾರೆ. ಸೊ ಅಲ್ಲಿನ ಮಕ್ಕಳ ಭವಿಷ್ಯ ಏನು? ಏನಿರೋದು ಚೇಂಜ್ ಮಾಡ್ತೀವಿ ಸರ್. ಅಲ್ಲ, ಈಗ ಅಲ್ಲಿವರೆಗೂ ಮಕ್ಕಳ ಭವಿಷ್ಯ ಏನು ಮೇಡಮ್? ಯಾಕಂದರೆ ಯಾವುದೊಂದಕ್ಕೂ ಪ್ರತಿಯೊಂದಕ್ಕೂ ಅದರದ್ದೇ ಒಂದು ಕ್ವಾಲಿಫಿಕೇಷನ್ ಇರಬೇಕು. ಇಷ್ಟು ದಿನ ಒಂದು ವೇಳೆ BEO ಆಗಿರ್ಬೋದು, ಇವತ್ತು ನಾವಾಗಿರ್ಬೋದು ಬಂದು ಎಚ್ಚರಿಸದೇ ಇದ್ದಿದ್ರೆ ನೀವು ಮತ್ತೆ ಹುಡುಕ್ತಾ ಇದ್ರಾ ಏನು? ಇಲ್ಲ ಸರ್, ನಾವು ಡೇ ಬೈ ಡೇ ವಿ ಆರ್ ಗೋಯಿಂಗ್ ಟು ಕೀಪ್ ದ B.Ed ಟೀಚರ್ಸ್ ಅಂತಾನೆ ನಾವು ಹುಡುಕ್ತಾ ಇರೋದು ಸರ್. ಈ ಏರಿಯಾದಲ್ಲಿ ಸ್ವಲ್ಪ ಇದಿದೆ, ಅದಕ್ಕೆ ನಾವು ಆನೇಕಲ್ನ BEO ವೆಂಕಟೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ ವೆಂಕಟೇಶ್ ಸರ್? ಸರ್, ಈಗ ಈ ಯಾವ ಸ್ಕೂಲು ನ್ಯೂ ವಿನ್ನರ್ ಖಾಸಗಿ ಶಾಲೆಯಲ್ಲಿ ಹೆಂಗೆ ಸರ್ PUC ಓದವ್ರನ್ನ ಟೀಚರ್ಸ್ ಅಂತ ಅಲ್ಲಿ ಅಲೋಕೇಟ್ ಮಾಡಿದ್ದಾರೆ? ಸರ್ ಡಿಸ್ಟರ್ಬೆನ್ಸ್ ಇದೆ, ಕೇಳಿಸ್ತಾ ಇಲ್ಲ. ಅನ್ಟ್ರೈನ್ ಟೀಚರ್ಸ್ ಎಲ್ಲ ಇನ್ಫಾಲೋ ಆಗಿಲ್ಲ. ನಾವು ನೋಟಿಸ್ ಇಶ್ಯೂ ಮಾಡಿದ್ದೇನೆ, 7 days ಟೈಮ್ ಕೊಟ್ಟಿದ್ದೇನೆ. ಟ್ರೈನ್ ಟೀಚರ್ ಇಟ್ಟುಕೊಂಡು ಕೊಡಬೇಕು ಅಂತ ನಾನು ವಿಡ್ರಾ ಮಾಡಕ್ಕೆ ರೆಕಮೆಂಡ್ ಮಾಡ್ತೀನಿ. ಸೈಡ್ ಬರ್ಬೋದಾ ಸರ್? ನೀವು ಯಾವ್ದೋ ಫಂಕ್ಷನ್ ಅಲ್ಲಿ ಇದ್ದೀರಿ ಅಂತ ಅನ್ಸುತ್ತೆ. ಸರ್ ಕೇಳಿಸ್ತಾ ಇದೆಯಾ? ಹಲೋ, ಹಾ ಸರ್ ಹೇಳಿ. ಅದನ್ನೇ ನೋಟಿಸ್ ಕೊಟ್ಟಿದ್ದೇನೆ, ನೋಟಿಸ್ ಇಶ್ಯೂ ಮಾಡಿದ್ದೇವೆ. 7 days ಒಳಗಡೆ ಆ ಟೀಚರ್ಸ್ಗಳು ನಮ್ಗೆ ಟ್ರೈನ್ ಟೀಚರ್ಸ್ ಇರಲೇಬೇಕು, ಯಾವುದೇ ಅನ್ಟ್ರೈನ್ ಟೀಚರ್ಸ್ ಇರಬಾರ್ದು. ಆ ಟ್ರೈನ್ ಟೀಚರ್ಸ್ ಇರೋದ್ರ ಬಗ್ಗೆ ನಮ್ಗೆ ವರದಿ ಕೊಡಬೇಕು. ಇಲ್ಲದೆ ನಾನು ರೆಕಗ್ನಿಷನ್ ವಿಡ್ರಾ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತೇನೆ ಮೇಡಮ್. ಸರ್, ಈಗ ಇನ್ ಕೇಸ್ ಏನಾದ್ರು ಅಲ್ಲಿ ಈಗ ಟ್ರೈನ್ಡ್ ಟೀಚರ್ಸೇ ಇಲ್ಲ ಅಲ್ಲಿ ಅನ್ನೋದು ಗೊತ್ತಾದ್ರೆ ನೀವು ಶಾಲೆ ವಿರುದ್ಧ ಯಾವ ರೀತಿಯಾದಂತ ಕ್ರಮ ತೆಗೆದುಕೊಳ್ತೀರಿ? ಯಾಕಂದ್ರೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ರೆಕಗ್ನೈಸ್ ವಿಡ್ರಾ ಮಾಡೋದು ರೆಕಮೆಂಡ್ ಮಾಡ್ತೇನೆ ಮೇಡಮ್. ಓಕೆ 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 ರೈಟ್ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆಯಾಗಿ ಶಾಲೆಗೆ ಈಗ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. 7 days ಒಳಗಾಗಿ ಅವರು ಆ ನೋಟಿಸ್ಗೆ ಆನ್ಸರ್ ಮಾಡಬೇಕಾಗತ್ತೆ. ಟ್ರೈನ್ ಟೀಚರ್ಸನ್ನು ಇಟ್ಕೊಳ್ಬೇಕಾಗುತ್ತೆ, ಅನ್ಟ್ರೈನ್ ಟೀಚರ್ಸ್ಗಳನ್ನ ಅಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಅಲ್ಲಿ PUC ಓದೋರ್ನ ಅಲ್ಲಿ ಟೀಚರ್ ಅಂತ ತಗೊಳ್ಳಿಕ್ಕಾಗಲ್ಲ. ಟೀಚರ್ ಅಂತ ಖಾಸಗಿ ಶಾಲೆಯಲ್ಲಿ ಒಬ್ಬ ಟೀಚರ್ ಆಗಿ ಅಪಾಯಿಂಟ್ ಮಾಡಬೇಕಂದ್ರೆ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಎಜುಕೇಷನಲ್ ಕ್ವಾಲಿಟೀಸ್ ಬೇಕಾಗುತ್ತೆ.